ಲಕ್ಷ್ಮಣ್ ಸವದಿ ಸರ್ ಆಗಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳಿಗೆ ಹಾರ್ದಿಕ ವಂದನೆಗಳು. ವೇದಿಕೆಗೆ ಸ್ವಾಗತವನ್ನ ಕೋರೋಣ. ಎಲ್ಲರೂ ಚಪ್ಪಾಳೆ. ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಅನುಸರಿಸುವುದಿಲ್ಲ ಎಂಬುದನ್ನು ಮತ್ತು ಧರ್ಮ ಭಾಷೆ ಮತಭೇದ ಮತ್ತು ಸಮಸ್ಯೆಗಳನ್ನು ಶಾಂತಿಯುತ ಮತ್ತು ವಿಧಾಯಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುತ್ತದೆ. ಹಾಗಾಗಿ ಈ ಪತ್ರಿಕೆಗಳು ಸಲಹೆಯೋಗ್ಯವಾಗಿರ್ತಕ್ಕಂಥದ್ದು. ಸರ್, ಇದು ಅಖಿಲ ಭಾರತ ಸಹಕಾರ ಸಪ್ತಾಹ 71ನೇ ಸಹಕಾರ ಸಪ್ತಾಹ. ಇಲ್ಲಿ ಬೆಳಗಾವಿ ವಿಶೇಷವಾಗಿ ಇದು ಸಹಕಾರ ಕ್ಷೇತ್ರದ ಒಂದು ದೊಡ್ಡ ಹಬ್. ಇದು ಬೆಳಗಾವಿನಲ್ಲಿ ಇರೋಷ್ಟು ಸಹಕಾರಿ ಸಂಸ್ಥೆಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆಲ್ಲೂ ಕೂಡ ಇಲ್ಲ. ಆ ಕಾರಣದಿಂದ ಸನ್ಮಾನ್ಯ ಸಹಕಾರ ಸಚಿವರು ಬಂದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಹೆಬ್ಬಾಳ್ಕರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ, ಹಿರಿಯ ಸಹಕಾರಿಗಳಾಗಿರ್ತಕ್ಕಂಥ ನಮ್ಮ ಸೌದಿ ಅವರು ಬರ್ತಾ ಇದ್ದಾರೆ, ಇನ್ನು ಅನೇಕ ಹಿರಿಯ ಸಹಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಈ ಸಹಕಾರ ಚಳುವಳಿಯನ್ನು ಇನ್ನಷ್ಟು ಬೆಳೆಸಬೇಕು, ಗ್ರಾಮಾಂತರ ಮಟ್ಟಕ್ಕೂ ತೆಗೆದುಕೊಂಡು ಹೋಗಬೇಕು. ರೈತರು ಮತ್ತು ಜನಸಾಮಾನ್ಯರು ಕೂಡ ಈ ಚಳುವಳಿಯಲ್ಲಿ ಧುಮುಕಿ ದೇಶದ ಆರ್ಥಿಕತೆಯ ಅಭಿವೃದ್ಧಿಗೆ ಈ ಸಹಕಾರಿ ಕ್ಷೇತ್ರವು ಕೂಡ ಒಂದು ಮುಂಚೂಣಿಯಲ್ಲಿ ಬಂದು ನಿಲ್ಲಬೇಕು ಅಂತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಇವತ್ತು ಈ ಜೀರಿಗೆ ಹಾಲಿನಲ್ಲಿ ನಡೀತಾ ಇದೆ. ಸುಮಾರು 4,000ಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಹಕಾರಿಗಳು ಇವತ್ತು ಒಂದು ಪ್ರೊಸೆಷನ್ ಮೂಲಕ ಅಲ್ಲಿರ್ತಕ್ಕಂಥ ಪ್ರೊಸೆಷನ್ನು ಇಲ್ಲಿವರೆಗೂ ಬಂದು ಇಲ್ಲಿ ಪ್ರೊಸೆಷನ್ ಸಮಾರೋಪ ಆಗುತ್ತೆ. ಆನಂತರ ಧ್ವಜಾರೋಹಣ ಮತ್ತು ವೇದಿಕೆ ಕಾರ್ಯಕ್ರಮ ನಡೀತದೆ. ಜಿಲ್ಲೆಯಾದ್ಯಂತ ಅಲ್ಲ, ರಾಜ್ಯದಾದ್ಯಂತ ಅನೇಕ ಹಿರಿಯ ಸಹಕಾರಿ ಧುರೀಣರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಉತ್ಸಾಹಕ್ಕೆ ಅಂದರೆ ಇವತ್ತು ಎಲ್ಲ ಜನಸಾಮಾನ್ಯರಿಗೆ ಇವತ್ತು ಕೂಡ ಹಣಕಾಸಿನ ಸೌಲಭ್ಯ ಗ್ರಾಮಾಂತರ ಮಟ್ಟದ ಜನರಿಗೆ ಸಿಗ್ತಾ ಇಲ್ಲ. ಸಾಕಷ್ಟು ರಾಷ್ಟ್ರೀಕೃತ ಬ್ಯಾಂಕುಗಳು ಎಲ್ಲ ಇದ್ದರೂ ಕೂಡ ಬಡ ಜನತೆಗೆ ಇವತ್ತು ಯಾವುದಾದ್ರು ಸಹಾಯ ಮಾಡ್ತಾರೆ ಅಂದರೆ ಈ ಸಹಕಾರ ಸಂಘಗಳೇ. ಈ ಸಹಕಾರ ಸಂಘಗಳು ನನ್ನದು ಅಂತಕ್ಕಂಥ ಭಾವನೆಯಿಂದ ಜನ ಇದರಲ್ಲಿ ವ್ಯವಹಾರದಲ್ಲಿ ತೊಡಗಿಸ್ಕೊತಾರೆ. ಏಕೆಂದರೆ ಅವರು ಸದಸ್ಯರು ಆಗಿರುತ್ತಾರೆ, ಕೆಲವು ವರ್ಷ ಅನುಭವ ಆದ ಮೇಲೆ ಅವರೇ ಮಾಲೀಕರಾಗ್ತಾರೆ ನಿರ್ದೇಶಕರಾಗುವ ಮೂಲಕ. ಈ ನಿಟ್ಟಿನಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಈ ಚಳುವಳಿ ಮುಟ್ಟಬೇಕು, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನೇ ನಮ್ಮ ಉದ್ದೇಶ. ಹಿರಿಯರಾಯ ಮಹಾತ್ಮ ಗಾಂಧಿಯವರು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಏನು ಹೇಳಿದರು, ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು ಗ್ರಾಮ ಪಂಚಾಯತಿ ಹೇಗೆ ಮುಖ್ಯನೋ ಹಾಗೆಯೇ ಒಂದು ಸಹಕಾರಿ ಸಂಘನ ಮುಖ್ಯ ಅಂತಕ್ಕಂಥದ್ದನ್ನು ಅವತ್ತಿನ ಕಾಲದಲ್ಲೇ ಹೇಳಿದರು. ಅದನ್ನು ಇವತ್ತು ಭಾರತ 5 ಟ್ರಿಲಿಯನ್ ಏನು ಆರ್ಥಿಕತೆಯನ್ನು ನೋಡ್ತಾ ಇದ್ದೀವಿ, ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಕ್ಷೇತ್ರದ ಕಾಂಟ್ರಿಬ್ಯೂಷನ್ ಕೂಡ ಒಂದು ಮಹತ್ವದ್ದಿರಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಪರಿಚಯ. ನಾನು ನಂಜನಗೌಡ, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿಯ ಅಧ್ಯಕ್ಷನಾಗಿ ಕಳೆದ 2 ವರ್ಷಗಳಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಬೆಳಗಾವಿನಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಭಾಳ ತುಂಬ ಸಂತೋಷ.